ಚುನಾವಣೆ ತಯಾರಿ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಸಮಾಜದ ಜನರನ್ನು ಒಂದುಗೂಡಿಸ್ತಕ್ಕಂಥ ಕೆಲಸವೂ ಆಗ್ತಾ ಇದೆ. ಅಭ್ಯರ್ಥಿಯ ಬಗ್ಗೆ ಒಳ್ಳೆ ಅಭಿಪ್ರಾಯನೂ ಬಂದಿದೆ. ಈಸ್ ಎ ವರ್ಕರ್, ಹೆಂಗ್ ಅದಾರೆ ಅಂತಕ್ಕಂಥ ಭಾವನೆ ಇದೆ. ಆದ್ರಿಂದ ಚುನಾವಣೆ ನಮ್ಮ ಗೆಲುವಿಗೆ ಏನು ತೊಂದರೆ ಇಲ್ಲ. ಸರ್, ಈಗ ಸಚಿವರಿಗೆ ಇಂಥ ಪ್ರದೇಶಗಳನ್ನ ಜವಾಬ್ದಾರಿ ವಹಿಸುವಂತದ್ದು ಅವೆಲ್ಲ ಮಾಡ್ತಾ ಜಮಖಂಡಿಲಿ ಆ ತರ ತಂತ್ರಗಳನ್ನ ಕೆಲವು MLA ಗಳು ಮಂತ್ರಿಗಳು ಯಾರ್ಯಾರಿಲ್ಲ ಅವಶ್ಯಕತೆ ಇದೆ ಎಲ್ಲರಿಗೂ ಬೂತ್ ಲೆವೆಲ್ ಅವರೆಲ್ಲರೂ ವರ್ಕ್ ಮಾಡ್ತಾರೆ. ಸರ್, ಈಗ ಚುನಾವಣೆಯಲ್ಲಿ ಬಿಜೆಪಿಯವರು ಒಂದ್ ಅರ್ಥ ನಿಮ್ಗಿಂತಲೂ ಮುಂದಿದ್ದಾರೆ. ಈಗಾಗಲೇ ಅವರು ಚುನಾವಣಾ ಪ್ರಚಾರ ಕಾರ್ಯ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಿಮ್ದು ಇನ್ನೂ ಚುನಾವಣಾ ಪ್ರಚಾರ ನಡೆದಿಲ್ಲ. ಗ್ರಾಮೀಣ ಭಾಗದಲ್ಲಿ ನಮ್ಮ ಚುನಾವಣೆ ಪ್ರಚಾರ ನಡೆದಿದೆ, ಸಿಟಿಯಲ್ಲಿ ಪ್ರಾರಂಭ ಆಗಿಲ್ಲ. ಇವತ್ತು ನಾವು ಮೀಟಿಂಗ್ಗಳು ಕರೆದಿದ್ದೀವಿ, ಸಿಟಿ ಮೀಟಿಂಗ್ಗಳು ಕರೆದಿದ್ದೀವಿ. ನಾಳೆಯಿಂದ ಸಿಟಿಯಲ್ಲಿ ಕೆಲಸ ಪ್ರಾರಂಭ. ಇವತ್ತು ಇಲ್ಲಿ ಅನ್ಸರ್ ಮೇಲೆ ಇಲ್ಲೆಲ್ಲ ಚರ್ಚೆ ಮಾಡಿದ್ವಿ. ನಾವು ಎಲ್ಲ ಲೀಡರ್ಗಳು ಕುತ್ಕೊಂಡಿದ್ದೀವಿ. ಹಾಗೆ ಟೀಗ್ ಅಂತೇಳಿ ಇಲ್ಲಿ ಟೀ ಕುಡಿದು ಪಾರ್ಟಿ ಆಫೀಸ್ ಹೋಗೋಣ ಅಂತೇಳಿ ಕುತ್ಕೊಂಡಿದ್ದೀವಿ. ಅಂದ್ರೆ ಪ್ರಚಾರ ಎಲ್ಲ ಯಾವ ತರ ಮಾಡ್ಬೇಕು ಇಲ್ಲಿ ಇಲ್ಲಿ ಮಾಡ್ತೀವಿ ಪಾರ್ಟಿ ಆಫೀಸ್. ಸರ್, ಈಗ ಕಾಶಿ ಹೋಟೆಲ್ ಅಲ್ಲಿ ಬಂಜಾರ ಸಮಾಜದ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಂದ್ರೆ ಈಗ ಸಮಾಜದ ಮುಖಂಡರ ಜೊತೆ ಮಾತಾಡೋದು ಹಿಂಗೆಲ್ಲ ಮಾಡ್ತಾ ಇದೀವಿ. ಎಲ್ಲ ಸಮಾಜದಿಂದ ಮಾಡ್ತೀವಿ, ಬೂತ್ ಲೆವೆಲ್ ಮಾಡ್ತೀವಿ. ಎಲ್ಲ ವರ್ಕ್ ಮತ್ತೆ ಯಾರಾದ್ರೂ ಬಿಜೆಪಿಯ ಸೆಕೆಂಡ್ ಲೆವೆಲ್ ಥರ್ಡ್ ಲೆವೆಲ್ ಲೀಡರ್ಗಳನ್ನ ಸೆಳೆಯುವಂಥದ್ದು ಸೆಳೆಯುವಂಥದ್ದು ಯಾರು ಬರ್ತಾರೆ ಅವ್ರಿಗೆ ನಾವು ಕೆಲವು ಜನ ಫೋನ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ಅದನ್ನೆಲ್ಲ ನಾವು ವರ್ಕೌಟ್ ಮಾಡ್ತೀವಿ. ಸ್ಟಾರ್ ಕ್ಯಾಂಪೇನರ್ ಅಂದ್ರೆ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಎಲ್ಲ ಯಾವಾಗ ಬರ್ತಾರೆ ಸರ್? ಮೇನಿಗೆ ಸಿಎಂ ಅಂತ 27 ತನ ಅಸೆಂಬ್ಲಿ ಇದೆ. 26 ವರೆಗೆ 27 ಒಂದು ಕ್ಯಾಬಿನೆಟ್ ಮೀಟಿಂಗ್ ಮುಗಿಸ್ಕೊಂಡು ಆ ಕಡೆಯಿಂದ ಈ ಕಡೆ ಎಲ್ಲರೂ ಬರ್ತಾರೆ. ಬೃಹತ್ ಪ್ರಚಾರ ಸಮಾವೇಶ ಅಂತ ಏನಾದ್ರು ಆಗ್ತಾವಲ್ಲ. ಸಿದ್ದರಾಮಯ್ಯ ಅವರು 2 ಸಲ 4 ಸಲ ಬರ್ತಾರೆ. ಎಲ್ಲೆಲ್ಲಿ ಇಂಪಾರ್ಟೆಂಟ್ ಪ್ಲೇಸ್ ಅದಾವ ಅಲ್ಲೆಲ್ಲ ಬೃಹತ್ ಸಭೆಗಳು ಆಗ್ತವೆ. ಕುರುಬ ಸಂಘದ